10ನೇ ತರಗತಿ ಗಣಿತ ಅಧ್ಯಾಯ 2 ಪಾಲಿನಾಮಿಯಲ್ಸ್ ಚಾಪ್ಟರ್ 2 ಬಹುಪದೋಕ್ತಿಗಳು. ಇವತ್ತಿನ ವಿಡಿಯೋದಲ್ಲಿ ನಾವು ಬಹುಪದೋಕ್ತಿಗಳು ಅಥವಾ ಪಾಲಿನಾಮಿಯಲಲ್ಲಿ ಇರುವಂತಹ ಬೇರೆ ಬೇರೆ ವಿಧಗಳನ್ನು ಅರ್ಥ ಮಾಡಿಕೊಳ್ಳುವ. ನೀವು ಯಾವುದೇ ಬಹುಪದೋಕ್ತಿ ಅಥವಾ ಪಾಲಿನಾಮಿಯಲನ್ನು ತೆಗೆದುಕೊಂಡಾಗ ಅದರಲ್ಲಿ ನಾವು 3 ವಿಧಗಳನ್ನು ಕಾಣ್ಬೋದು. ಮೊದಲನೆಯದು ರೇಖಾತ್ಮಕ ಬಹುಪದೋಕ್ತಿ ಅಥವಾ ಇಂಗ್ಲೀಷ್ನಲ್ಲಿ ನಾವು ಅದನ್ನು ಲೀನಿಯರ್ ಪಾಲಿನಾಮಿಯಲ್ ಅಂತ ಹೇಳ್ತೇವೆ. ಎರಡನೆಯದು ವರ್ಗ ಬಹುಪದೋಕ್ತಿ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತ ಹೇಳ್ತೇವೆ, ಅಥವಾ ಘನ ಬಹುಪದೋಕ್ತಿ ಕ್ಯೂಬಿಕ್ ಪಾಲಿನಾಮಿಯಲ್ ಅಂತ ಹೇಳ್ತೇವೆ. ಈ ರೀತಿಯಲ್ಲಿ ಬಹುಪದೋಕ್ತಿಗಳನ್ನು 3 ವಿಧಗಳಾಗಿ ವಿಂಗಡಿಸಬಹುದು. ಈ ವಿಧಗಳನ್ನು ಯಾವ ರೀತಿಯಲ್ಲಿ ಮಾಡಿದ್ದಾರೆ ಅಂದರೆ, ಹಿಂದಿನ ವಿಡಿಯೋದಲ್ಲಿ ನಾವು ಮಹತ್ತಮ ಘಾತ ಅಥವಾ ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಬಗ್ಗೆ ಕಲಿತಿದ್ದೇವೆ. ಸೊ ಈ ಡಿಗ್ರಿಯನ್ನು ಹೊಂದಿಕೊಂಡು ಈ ಬೇರೆ ಬೇರೆ ವಿಧಗಳನ್ನು ಮಾಡಿದ್ದಾರೆ. ಸೊ ಡಿಗ್ರಿ ಅಂತ ಹೇಳಿದರೆ ಏನು? ಯಾವುದೇ ಒಂದು ಪಾಲಿನಾಮಿಯಲ್ ಅಥವಾ ಬಹುಪದೋಕ್ತಿಯಲ್ಲಿ ಇರುವಂಥ ಚರಾಕ್ಷರದ ಗರಿಷ್ಠ ಘಾತ, ಹೈಯೆಸ್ಟ್ ಪವರ್ ಆಫ್ ವೇರಿಯೇಬಲ್ ಇನ್ ಅ ಪಾಲಿನಾಮಿಯಲ್, ಅದನ್ನು ನಾವು ಡಿಗ್ರಿ ಅಥವಾ ಮಹತ್ತಮ ಘಾತ ಅಂತ ಹೇಳ್ತೇವೆ. ಸೊ ಇದನ್ನು ತೆಗೆದುಕೊಂಡು ಪಾಲಿನಾಮಿಯಲ್ಸ್ ಅಥವಾ ಬಹುಪದೋಕ್ತಿಗಳನ್ನು 3 ವಿಧಗಳಾಗಿ ನಾವು ವಿಂಗಡಿಸ್ಬೋದು. ಮೊದಲನೇದು ರೇಖಾತ್ಮಕ ಬಹುಪದೋಕ್ತಿ ಲೀನಿಯರ್ ಪಾಲಿನಾಮಿಯಲ್. ಇದರ ಅರ್ಥ ಡಿಗ್ರಿ 1 ಆಗಿರುವಂಥ ಬಹುಪದೋಕ್ತಿಯನ್ನು ನಾವು ರೇಖಾತ್ಮಕ ಬಹುಪದೋಕ್ತಿ ಅಂತ ಹೇಳ್ತೇವೆ. ಅ ಪಾಲಿನಾಮಿಯಲ್ ಆಫ್ ಡಿಗ್ರಿ 1 ಅಂದರೆ ಈ ರೇಖಾತ್ಮಕ ಬಹುಪದೋಕ್ತಿ ಅಥವಾ ಲೀನಿಯರ್ ಪಾಲಿನಾಮಿಯಲ್ ಎನ್ನುವಂಥದ್ದು ax ಪ್ಲಸ್ ಬಿ ಈ ಫಾರ್ಮಲ್ಲಿರ್ತದೆ. ಇಲ್ಲಿ ಎಯು 0ಗೆ ಸಮವಾಗಿರುವುದಿಲ್ಲ, ಹಾಗೆ ಬಿ ಎನ್ನುವಂಥದ್ದು ಕಾನ್ಸ್ಟೆಂಟ್ ಅಥವಾ ಸ್ಥಿರಾಂಕ, ಹಾಗೆ ಎಕ್ಸ್ ಎನ್ನುವಂಥದ್ದು ಚರಾಕ್ಷರ ಅಥವಾ ವೇರಿಯೇಬಲ್, ಮತ್ತು ಎಯು ಎಕ್ಸಿನ ಸಹಗುಣಕವಾಗಿರ್ತದೆ. ಇಲ್ಲಿ ಕೆಲವೊಂದು ಉದಾಹರಣೆಗಳನ್ನು ತೆಗೆದುಕೊಳ್ಳುವ. ಈಗ 2x - 3 ಅಂತ ತೆಗೆದುಕೊಂಡ್ರೆ ಇಲ್ಲಿ ಎಕ್ಸ್ ಎನ್ನುವಂಥದ್ದು ಚರಾಕ್ಷರ ಅಥವಾ ವೇರಿಯೇಬಲ್, ಇದರ ಘಾತ ಅಥವಾ ಡಿಗ್ರಿ ಎಷ್ಟಿದೆ? 1 ಇದೆ. ಹಾಗಾಗಿ ಇದನ್ನು ನಾವು ರೇಖಾತ್ಮಕ ಬಹುಪದೋಕ್ತಿ ಅಂತ ಹೇಳ್ಬೋದು. ಇಲ್ಲಿ -3 ಎನ್ನುವಂಥದ್ದು ಕಾನ್ಸ್ಟೆಂಟ್ ಅಥವಾ ಸ್ಥಿರಾಂಕ ಅಂದರೆ ಬಿ, ಹಾಗೆ ಎಯ ಬೆಲೆಯಲ್ಲಿ 2 ಸಹಗುಣಕ ಅಥವಾ ಕೊಎಫಿಷಿಯಂಟ್, ಹಾಗೆ ಎಕ್ಸ್ ಎನ್ನುವಂಥದ್ದು ಚರಾಕ್ಷರ ಅಥವಾ ವೇರಿಯೇಬಲ್, ಅದರ ಘಾತ 1. ಹಾಗೆ √3x + 4 ಇದು ಕೂಡ ಒಂದು ರೇಖಾತ್ಮಕ ಬಹುಪದೋಕ್ತಿ. ಯಾಕೆಂದರೆ √3 ಇಂಟು ಎಕ್ಸ್ ಇದೆ, ಇಲ್ಲಿ ಎಕ್ಸಿನ ಘಾತ 1 ಆಗಿದೆ. ಹಾಗಾಗಿ ಇದರ ಡಿಗ್ರಿ ಅಥವಾ ಮಹತ್ತಮ ಘಾತ 1 ಆಗ್ತದೆ. ಹಾಗಾಗಿ ಇದನ್ನು ನಾವು ರೇಖಾತ್ಮಕ ಬಹುಪದೋಕ್ತಿ ಅಂತ ಹೇಳ್ಬೋದು. ಅದೇ ರೀತಿಯಲ್ಲಿ ಬೇರೆ ಬೇರೆ ಉದಾಹರಣೆಗಳನ್ನು ನೀವಿಲ್ಲಿ ತೆಗೆದುಕೊಳ್ಬೋದು. ನಾನಿಲ್ಲಿ ಕೆಲವು ಉದಾಹರಣೆಗಳನ್ನು ಬರೀತಾ ಇದ್ದೇನೆ. x - 5/2 ಇಲ್ಲಿ ಕೂಡ ಎಕ್ಸಿನ ಘಾತ 1 ಆಗಿದೆ, ಇದು ಕಾನ್ಸ್ಟೆಂಟ್ -5/2. ಇಲ್ಲಿ ಸಹಗುಣಕ ಅಥವಾ ಕೊಎಫಿಷಿಯಂಟ್ ಕೇವಲ 1 ಇದೆ. ನೆಕ್ಸ್ಟ್ ಇಲ್ಲಿ z ಇದೆ, ಚರಾಕ್ಷರ ಅಥವಾ ವೇರಿಯೇಬಲ್, ಇದರ ಘಾತ 1 ಆಗಿದೆ. ಹಾಗಾಗಿ ಇದು ಕೂಡ ಒಂದು ರೇಖಾತ್ಮಕ ಬಹುಪದೋಕ್ತಿ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಡಿಗ್ರಿ 1 ಆಗಿರುವಂಥ ಬಹುಪದೋಕ್ತಿ ಅ ಪಾಲಿನಾಮಿಯಲ್ ಆಫ್ ಡಿಗ್ರಿ 1 ಈಸ್ ನೋನ್ ಆಸ್ ಅ ಲೀನಿಯರ್ ಪಾಲಿನಾಮಿಯಲ್. ನಂತರ ಬರುವಂಥದ್ದು ವರ್ಗ ಬಹುಪದೋಕ್ತಿ ಅಥವಾ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತ ನಾವಿಲ್ಲಿ ಹೇಳ್ತೇವೆ. ಕ್ವಾಡ್ರಾಟಿಕ್ ವರ್ಗ ಅಂತ ಹೇಳಿದರೆ 2. ಇಲ್ಲಿ ಡಿಗ್ರಿ 2 ಆಗಿರುವಂಥ ಬಹುಪದೋಕ್ತಿ ಅ ಪಾಲಿನಾಮಿಯಲ್ ಆಫ್ ಡಿಗ್ರಿ 2 ಈಸ್ ನೋನ್ ಆಸ್ ಅ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಅಂದರೆ ಇಲ್ಲಿ ಇರುವಂಥ ಚರಾಕ್ಷರದ ಘಾತ ಗರಿಷ್ಠ ಘಾತ ಅಥವಾ ಮಹತ್ತಮ ಘಾತ ಹೈಯೆಸ್ಟ್ ಪವರ್ 2 ಆಗಿರಬೇಕು. ಅಂಥ ಬಹುಪದೋಕ್ತಿಯನ್ನು ನಾವು ವರ್ಗ ಬಹುಪದೋಕ್ತಿ ಅಂತ ಹೇಳ್ತೇವೆ. ಈ ವರ್ಗ ಬಹುಪದೋಕ್ತಿ ಈ ಫಾರ್ಮಲ್ಲಿ ಇರ್ತದೆ. ax² + bx + c ಈ ಫಾರ್ಮಲ್ಲಿ ಇರ್ತದೆ. ಅಂದರೆ ಇಲ್ಲಿ ಈಗ ನೀವು ಕಾಣ್ಬೋದು, ಎಕ್ಸ್ ಎನ್ನುವಂಥದ್ದು ಚರಾಕ್ಷರ ಅಥವಾ ವೇರಿಯೇಬಲ್, ಇದರ ಗರಿಷ್ಠ ಘಾತ ಹೈಯೆಸ್ಟ್ ಪವರ್ ಎಷ್ಟಿದೆ? ಇಲ್ಲಿ ಎಕ್ಸಿನ ಘಾತ 1 ಇದೆ, ಇಲ್ಲಿ ಎಕ್ಸಿನ ಘಾತ 2 ಇದೆ. ಹಾಗಾಗಿ ಇದರ ಡಿಗ್ರಿ ಏನಾಗ್ತದೆ? 2 ಆಗ್ತದೆ. ಸೊ ಇದನ್ನು ನಾವು ವರ್ಗ ಬಹುಪದೋಕ್ತಿ ಅಂತ ಹೇಳ್ತೇವೆ. ಸೊ ಇದಕ್ಕೆ ಕೆಲವೊಂದು ಉದಾಹರಣೆಗಳನ್ನು ತೆಗೆದುಕೊಳ್ಳುವ. 2x
ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಮೈನಸ್ 4 ಇದೊಂದು ವರ್ಗ ಬಹುಪದೋಕ್ತಿ. ಹಾಗೆ ಎಕ್ಸ್ ಸ್ಕ್ವೇರ್ ಮೈನಸ್ 5 ಇದೊಂದು ವರ್ಗ ಬಹುಪದೋಕ್ತಿ. ಅದೇ ರೀತಿಯಲ್ಲಿ 5y ಸ್ಕ್ವೇರ್ ಮೈನಸ್ 2y ಪ್ಲಸ್ 1 ಇದು ಕೂಡ ವರ್ಗ ಬಹುಪದೋಕ್ತಿ. ಹಾಗೆ y ಸ್ಕ್ವೇರ್ ಎನ್ನುವಂಥದ್ದು ಕೂಡ ವರ್ಗ ಬಹುಪದೋಕ್ತಿ. ಇಲ್ಲಿ ನೀವು ಕಾಣ್ಬೋದು, ಇಲ್ಲಿ ಎಕ್ಸ್ನ ಘಾತ 1 ಇದೆ, ಇಲ್ಲಿ ಎಕ್ಸ್ನ ಘಾತ 2 ಇದೆ. ಸೊ ಈ ಬಹುಪದೋಕ್ತಿಯ ಗರಿಷ್ಠ ಘಾತ ಅಥವಾ ಹೈಯೆಸ್ಟ್ ಪವರ್ ಎಷ್ಟಾಗಿದೆ? 2 ಆಗಿದೆ. ಹಾಗಾಗಿ ಇದನ್ನು ನಾವು ವರ್ಗ ಬಹುಪದೋಕ್ತಿ ಅಂತ ಹೇಳ್ಬೋದು. ಅದೇ ರೀತಿ ಇಲ್ಲಿ ಬಿ ಎಕ್ಸ್ ಎನ್ನುವಂಥ ಪದ ಇಲ್ಲ, ಸಿ ಕಾನ್ಸ್ಟೆಂಟ್ ಇದೆ. ಹಾಗೆ ಎಕ್ಸ್ ಸ್ಕ್ವೇರ್ ಏನಿದೆ, ಎಕ್ಸ್ನ ಘಾತ ಎಷ್ಟಿದೆ? ಹೈಯೆಸ್ಟ್ 2 ಇದೆ. ಹಾಗಾಗಿ ಇದನ್ನು ಕೂಡ ನಾವು ವರ್ಗ ಬಹುಪದೋಕ್ತಿ ಅಂತ ಹೇಳ್ಬೋದು. ಇಲ್ಲಿ ಬಿ ಬೇಕಾದರೆ 0 ಆಗ್ಬೋದು, ಸಿ ಕೂಡ 0 ಆಗ್ಬೋದು, ಆದರೆ ಎ 0ಗೆ ಸಮವಾಗಿರಬಾರ್ದು. ಸೊ ಆ ರೀತಿಯ ಕಂಡೀಷನ್ ಇದೆ. ಅದೇ ರೀತಿ ಕೇವಲ ವೈ ಸ್ಕ್ವೇರನ್ನು ಕೊಟ್ಟಿದ್ದಾರೆ, ಇದು ಕೂಡ ಒಂದು ವರ್ಗ ಬಹುಪದೋಕ್ತಿ. ಇಲ್ಲಿ ಕೇವಲ ವೈ ಸ್ಕ್ವೇರ್ ಇದೆ, ಅಂದರೆ ಬಿ ಎಕ್ಸ್ ಈ ಪದ 0, ಸಿ ಈ ಪದ ಕೂಡ 0 ಆಗಿದೆ. ಹಾಗೆ ಇದು ಎ ಅಂದರೆ ಸಹಗುಣಕ, ಇದನ್ನು 1 ಅಂತ ನಾವು ತೆಗೆದುಕೊಳ್ಬೋದು. ವೈ ಎನ್ನುವಂಥದ್ದು ಚರಾಕ್ಷರ ಅಥವಾ ವೇರಿಯೇಬಲ್, ಇದರ ಗರಿಷ್ಠ ಘಾತ 2 ಇದೆ. ಹಾಗಾಗಿ ಇದನ್ನು ಕೂಡ ವರ್ಗ ಬಹುಪದೋಕ್ತಿ ಅಂತ ಹೇಳ್ಬೋದು. ಹಾಗೆ ಇಲ್ಲಿ y ಎನ್ನುವಂಥ ವೇರಿಯೇಬಲ್ ಅಥವಾ ಚರಾಕ್ಷರ ಇದೆ, ಇದರ ಘಾತ 1 ಇದೆ, ಇದರ ಘಾತ 2 ಇದೆ. ಸೊ ಗರಿಷ್ಠ ಘಾತ ಅಥವಾ ಹೈಯೆಸ್ಟ್ ಪವರ್ ಇಲ್ಲಿ 2 ಆಗಿದೆ. ಹಾಗಾಗಿ ಇದು ಕೂಡ ಒಂದು ವರ್ಗ ಬಹುಪದೋಕ್ತಿ ಅಥವಾ ಕ್ವಾಡ್ರಾಟಿಕ್ ಪೊಲಿನಾಮಿಯಲ್. ನಂತರ ಬರುವಂಥ ಮೂರನೇ ವಿಧ ಘನ ಬಹುಪದೋಕ್ತಿ ಅಥವಾ ನಾವಿದನ್ನು ಕ್ಯೂಬಿಕ್ ಪೊಲಿನಾಮಿಯಲ್ ಅಂತ ಹೇಳ್ತೇವೆ. ಡಿಗ್ರಿ 3 ಆಗಿರುವಂಥ ಬಹುಪದೋಕ್ತಿ, ಅ ಪಾಲಿನಾಮಿಯಲ್ ಆಫ್ ಡಿಗ್ರಿ 3 ಈಸ್ ನೋನ್ ಆ್ಯಸ್ ಕ್ಯೂಬಿಕ್ ಪಾಲಿನಾಮಿಯಲ್. ಅಂದರೆ ಇದು ಯಾವ ಫಾರ್ಮಲ್ಲಿರ್ತದೆ? ಎ ಎಕ್ಸ್ ಕ್ಯೂಬ್ ಪ್ಲಸ್ ಬಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಎಕ್ಸ್ ಪ್ಲಸ್ ಡಿ ಈ ಫಾರ್ಮಲ್ಲಿರ್ತದೆ. ಇಲ್ಲಿ ಎಯ ಬೆಲೆ 0ಗೆ ಸಮವಾಗಿರಬಾರ್ದು, ಯಾಕೆಂದರೆ ಎ 0 ಆದರೆ ಇಲ್ಲಿರುವಂಥ ಈ ಡಿಗ್ರಿ ಏನಿದೆ ಇದು ಕೂಡ 0 ಆಗ್ತದೆ, ಎಕ್ಸ್ ಕ್ಯೂಬ್ನ ಬೆಲೆ ಕೂಡ. ಹಾಗಾಗಿ ಬೇರೆ ಬೆಲೆಗಳು ಬೇಕಾದರೆ 0 ಆಗ್ಬೋದು. ಈ ಬಹುಪದೋಕ್ತಿಯನ್ನು ನೀವು ತೆಗೆದುಕೊಂಡ್ರೆ ಇಲ್ಲಿ ಎಕ್ಸ್ನ ಘಾತ 1 ಇದೆ, ಇಲ್ಲಿ ಎಕ್ಸ್ನ ಘಾತ 2 ಇದೆ, ಇಲ್ಲಿ ಎಕ್ಸ್ನ ಘಾತ 3 ಇದೆ. ಹಾಗಾಗಿ ಹೈಯೆಸ್ಟ್ ಘಾತ ಅಥವಾ ಗರಿಷ್ಠ ಘಾತ ಯಾವುದಾಗಿದೆ? 3 ಆಗಿದೆ. ಹಾಗಾಗಿ ಇದು ಕೂಡ ಒಂದು ಘನ ಬಹುಪದೋಕ್ತಿ. ಇದಕ್ಕೆ ಕೆಲವೊಂದು ಉದಾಹರಣೆಗಳನ್ನು ನಾವು ತೆಗೆದುಕೊಳ್ಳುವ. 3x ಕ್ಯೂಬ್ ಮೈನಸ್ 5x ಸ್ಕ್ವೇರ್ ಪ್ಲಸ್ 4x ಮೈನಸ್ 1 ಹಾಗೆ 2 ಮೈನಸ್ ಎಕ್ಸ್ ಕ್ಯೂಬ್. ಅದೇ ರೀತಿ y ಕ್ಯೂಬ್ ಮೈನಸ್ y ಸ್ಕ್ವೇರ್, ಎಕ್ಸ್ ಕ್ಯೂಬ್, ನೆಕ್ಸ್ಟ್ 5x ಕ್ಯೂಬ್ ಪ್ಲಸ್ 2x ಸ್ಕ್ವೇರ್ ಮೈನಸ್ 2. ಸೊ ಇಲ್ಲಿ ನಾನು ಕೆಲವೊಂದು ಉದಾಹರಣೆಗಳನ್ನು ತೆಗೆದುಕೊಂಡಿದ್ದೇನೆ. ಮೊದಲನೇ ಉದಾಹರಣೆ ಇಲ್ಲಿ ನೋಡ್ಬೋದು, ಎಕ್ಸ್ ಎನ್ನುವಂಥ ವೇರಿಯೇಬಲ್ ಅಥವಾ ಚರಾಕ್ಷರ ಇದೆ, ಇದರ ಘಾತ 1 ಇದೆ, ಇಲ್ಲಿ 2 ಇದೆ, ಇಲ್ಲಿ 3 ಇದೆ. ಹೈಯೆಸ್ಟ್ ಘಾತ ಎಷ್ಟು? 3 ಆಗಿದೆ. ಹಾಗಾಗಿ ಇದೊಂದು ಘನ ಬಹುಪದೋಕ್ತಿ. ನೆಕ್ಸ್ಟ್ 2 ಮೈನಸ್ ಎಕ್ಸ್ ಕ್ಯೂಬ್ ಇದೆ, ಅಂದರೆ ಇಲ್ಲಿರುವಂಥ ಈ ಪದ ಹಾಗೆ ಈ ಪದ, ಇದೆರಡೂ ಪದಗಳು ಏನಾಗಿದೆ? ಇದೆರಡೂ ಪದಗಳು ಇಲ್ಲಿ 0 ಆಗಿದೆ. ಹಾಗಾಗಿ ಇದು ಕೂಡ ಇಲ್ಲಿ ಘಾತ 3 ಆಗಿರೋದ್ರಿಂದ ಇದು ಕೂಡ ಒಂದು ಘನ ಬಹುಪದೋಕ್ತಿ. ನೆಕ್ಸ್ಟ್ y ಕ್ಯೂಬ್ ಮೈನಸ್ y ಸ್ಕ್ವೇರ್ ಇದೆ, ಅಂದರೆ ಇಲ್ಲಿರುವ ಈ 2 ಪದಗಳು 0 ಆಗಿದೆ, ಇಲ್ಲಿ ಇಲ್ಲ ಈ 2 ಪದಗಳು. ಆಮೇಲೆ ಕೇವಲ ಇದೆರಡು ಪದಗಳಿವೆ, ಇದರಲ್ಲಿ ಸಹಗುಣಕ ಅಥವಾ ಕೊಎಫಿಷಿಯಂಟ್ 1, ಇಲ್ಲಿ ಕೂಡ ಕೊಎಫಿಷಿಯಂಟ್ 1. ಸೊ ಇಲ್ಲಿ ಹೈಯೆಸ್ಟ್ ಘಾತ 3 ಇದೆ. ಹಾಗಾಗಿ ಇದು ಕೂಡ ಒಂದು ಘನ ಬಹುಪದೋಕ್ತಿ. ನೆಕ್ಸ್ಟ್ ಕೇವಲ ಎಕ್ಸ್ ಕ್ಯೂಬ್ ಇದೆ, ಇದರಲ್ಲಿ ಕೂಡ ಈ ಪದಗಳಿಲ್ಲ, ಈ 3 ಪದಗಳಿಲ್ಲ. ಆದರೆ ಇಲ್ಲಿರುವಂಥ ಚರಾಕ್ಷರ ಅಥವಾ ವೇರಿಯೇಬಲ್ನ ಘಾತ ಎಷ್ಟಿದೆ? 3 ಇದೆ. ಹಾಗಾಗಿ ಇದು ಕೂಡ ಒಂದು ಘನ ಬಹುಪದೋಕ್ತಿ. ಈ ರೀತಿಯಲ್ಲಿ ನಾವು ಬಹುಪದೋಕ್ತಿಗಳ ವಿಧಗಳನ್ನು ಇಲ್ಲಿ ಕಾಣ್ಬೋದು.